ಆ ವಾಟರ್ ಕ್ಯಾನ್ ಅವರಿಗೆ ನೀಡಬೇಕಾದ್ರೆ ಆ ನೀರಿನ ಒಳಗೆ ಸಣ್ಣದಾದಂಥ ಒಂದು ನೆಲ್ಲಿಕಾಯಿನ ತೆಗೆದು ಆ ಬೀಜವನ್ನು ಬೇರ್ಪಡಿಸಿ ಆ ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಆ ನೀರೊಳಗೆ ಹಾಕಿ ಅವರಿಗೆ ಕೊಡೋದ್ರಿಂದ ಆಲ್ಕಲೈನ್ ನೀರಾಗಿ ಬದಲಾವಣೆ ಆಗುತ್ತೆ. ಆ ನೀರನ್ನು ಅವರು ಸೇವನೆ ಮಾಡೋದ್ರಿಂದ ವಿಟಮಿನ್ ಸಿ ಜೊತೆಗೆ ರೋಗ ನಿರೋಧಕ ಶಕ್ತಿಗಳು ಮಕ್ಕಳಲ್ಲಿ ಹೆಚ್ಚಾಗುತ್ತೆ. ಸ್ನೇಹಿತರೆ, ಮಗು ಹುಟ್ಟಿದ ನಂತರ 6 ತಿಂಗಳ ನಂತರನೋ 1 ವರ್ಷ ನಂತರನೋ 2 ವರ್ಷ ನಂತರನೋ ಆ ಮುಡಿಯನ್ನು ತೆಗೆಯುವಂಥ ಒಂದು ಶಾಸ್ತ್ರವನ್ನ ಪ್ರತಿಯೊಬ್ಬರು ಕೂಡ ಅನುಸರಿಸ್ತಾರೆ. ಆ ಮುಡಿ ತೆಗೆಯುವುದರ ಹಿಂದೆ ಇರುವಂಥ ಒಂದು ಸೂಕ್ಷ್ಮವಾದ ವಿಚಾರ ಏನಂದ್ರೆ, ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಆ ಮಗುಗೆ ಆ ಮುಡಿ ಬೆಳೆದಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಉತ್ತಮವಾದ ಆಹಾರವನ್ನು ಬಾಕ್ಸಲ್ಲಿ ಹಾಕಿ ಕೊಡೋದ್ರ ಜೊತೆಗೆ ಅವರಿಗೆ ವಾಟರ್ ಕ್ಯಾನ್ಗಳನ್ನು ಕೊಟ್ಟು ಕಳಿಸ್ತೀವಿ. ಆ ವಾಟರ್ ಕ್ಯಾನ್ ಅವರಿಗೆ ನೀಡಬೇಕಾದ್ರೆ ಆ ನೀರಿನ ಒಳಗೆ ಸಣ್ಣದಾದಂಥ ಒಂದು ನೆಲ್ಲಿಕಾಯಿನ ತೆಗೆದು ಆ ಬೀಜವನ್ನು ಬೇರ್ಪಡಿಸಿ ಆ ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಆ ನೀರೊಳಗೆ ಹಾಕಿ ಅವರಿಗೆ ಕೊಡೋದ್ರಿಂದ ಆ ನೀರು ಆಲ್ಕಲೈನ್ ನೀರಾಗಿ ಬದಲಾವಣೆ ಆಗುತ್ತೆ. ಆ ನೀರನ್ನು ಅವರು ಸೇವನೆ ಮಾಡೋದ್ರಿಂದ ವಿಟಮಿನ್ ಸಿ ಜೊತೆಗೆ ರೋಗ ನಿರೋಧಕ ಶಕ್ತಿಗಳು ಮಕ್ಕಳಲ್ಲಿ ಹೆಚ್ಚಾಗುತ್ತೆ. ಸ್ನೇಹಿತರೆ, ಇತ್ತೀಚಿನ ಮಕ್ಕಳು ಚಾಕ್ಲೇಟ್ ಆಗಿರ್ಬೋದು, ಮ್ಯಾಗಿ ಆಗಿರ್ಬೋದು, ದೇಹಕ್ಕೆ ಬೇಡದೇ ಇರುವಂಥ ಆಹಾರಗಳನ್ನೇ ಅತಿ ಹೆಚ್ಚು ಇಷ್ಟಪಟ್ಟು ಸೇವನೆ ಮಾಡ್ತಾರೆ. ಅತಿ ಹೆಚ್ಚು ಇಂಥ ಆಹಾರಗಳನ್ನ ಸೇವನೆ ಮಾಡಿದಾಗ ಅವರಿಗೆ ಪದೇ ಪದೇ ಅನಾರೋಗ್ಯ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಈ ರೀತಿಯಾದಂಥ ನೀರುಗಳನ್ನು ಸೇವನೆ ಮಾಡೋದ್ರಿಂದ ಕೈಕಲ್ಲು ಹೋಗಿರ್ಬೋದು, ಸಣ್ಣ ಪುಟ್ಟ ಜ್ವರಗಳು ಬಂದಾಗ ಅವರಲ್ಲಿ ಇಮ್ಯುನಿಟಿ ಪವರ್ ಇರೋದ್ರಿಂದ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಅವರಿಗೆ ಸಿಗುತ್ತೆ. ಸ್ನೇಹಿತರೆ, ಮಗು ಹುಟ್ಟಿ 6 ತಿಂಗಳ ನಂತರನೋ 1 ವರ್ಷ ನಂತರನೋ 2 ವರ್ಷ ನಂತರನೋ ಆ ಮುಡಿ ತೆಗೆಯುವಂಥ ಒಂದು ಶಾಸ್ತ್ರವನ್ನ ಪ್ರತಿಯೊಬ್ಬರು ಕೂಡ ಅದನ್ನ ಪಾಲಿಸ್ತಾರೆ. ಕೆಲವೊಬ್ಬರು ದೇವಸ್ಥಾನಗಳಿಗೆ ಹರಕೆಯನ್ನು ಕೂಡ ಹೇಳಿರ್ತಾರೆ, ಈ ರೀತಿ ಈ ದೇವಸ್ಥಾನಕ್ಕೆ ಬಂದು ಮುಡಿಯನ್ನ ತೆಗಿತೀವಿ ಅಂತ. ಆ ಮುಡಿ ತೆಗೆಯುವುದರ ಹಿಂದೆ ಇರುವಂತ ಒಂದು ಸೂಕ್ಷ್ಮವಾದಂತ ವಿಚಾರ ಏನು ಅಂದ್ರೆ, ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಆ ಮಗುಗೆ ಆ ಕೂದಲು ಬೆಳೆದಿರುತ್ತೆ. ತಾಯಿ ಗರ್ಭದಿಂದ ಮಗು ಆಚೆ ಬಂದ ನಂತರ 1 ವರ್ಷದಲ್ಲೋ 2 ವರ್ಷದಲ್ಲೋ ಯಾಕೆ ಆ ಮುಡಿಯನ್ನ ತೆಗಿತಾರೆ ಅಂದ್ರೆ, ಆ ಮುಡಿ ತೆಗೆದ್ರೇನೆ ಮಗುವಿನ ಬೆಳವಣಿಗೆ ತುಂಬಾ ಉತ್ತಮವಾಗಿರುತ್ತೆ. ಒಂದು ವೇಳೆ ಆ ಮುಡಿಯನ್ನ ತೆಗೆದೆ ಹಾಗೆ ಇಟ್ಟರೆ ಆ ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿರಂತರವಾಗಿ ಬರುವಂತ ಸಾಧ್ಯತೆ ಇರುತ್ತೆ. ಮಗುವಿನ ಬೆಳವಣಿಗೆಯ ಮೇಲೆ ಯಾವುದೇ ರೀತಿಯಂತ ಅಡ್ಡ ಪರಿಣಾಮಗಳು ಬೀಳದಿರಲಿ ಅನ್ನೋ ಕಾರಣಕ್ಕೋಸ್ಕರ ಆ ಮುಡಿ ತೆಗೆಯುವ ಪದ್ಧತಿಯನ್ನ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಬ್ರು ಮಕ್ಕಳಿಗೆ 3 ವರ್ಷ 4 ವರ್ಷ 5 ವರ್ಷ ಆದ್ರೂ ಕೂಡ ಆ ಮುಡಿಯನ್ನ ತೆಗೆದೆ ಹಾಗೆ ಇಟ್ಟಿರ್ತಾರೆ. ದಯವಿಟ್ಟು ಈ ರೀತಿ ಯಾರು ಮಾಡಕ್ ಹೋಗಬೇಡಿ. ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಿರ್ಬೇಕು, ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪದ್ಧತಿಯನ್ನ ಹಿರಿಯರು ತಂದಿದ್ದಾರೆ. ಸಾಧ್ಯವಾದರೆ 1 ವರ್ಷದ ನಂತರ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಆ ಮುಡಿಯನ್ನು ತೆಗೆದೇ ಉತ್ತಮ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.